ವೀಕ್ಷಕರೇ, ತುತ್ತಮುತ್ತ ಸಿನಿಮಾದಲ್ಲಿ ತಂದೆಯನ್ನು ಕಳೆದುಕೊಂಡ ರಮೇಶ್ ಅರವಿಂದ್ ಯಾವಾಗಲೂ ತಾಯಿ ಜೊತೆಗೆ ಇರ್ತಾರೆ. ತಾಯಿ ಪ್ರೀತಿಯಲ್ಲಿ ಬೆಳೀತಾರೆ. ಆಮೇಲೆ ಪ್ರೇಮ ಅವರ ಜೊತೆಗೆ ಮದುವೆ ಆಗ್ತಾರೆ. ಪ್ರೇಮ ಜೊತೆ ಇದ್ದರೆ ತಾಯಿಗೆ ಇಷ್ಟ ಆಗೋದಿಲ್ಲ, ತಾಯಿ ಜೊತೆ ಇದ್ದರೆ ಪ್ರೇಮಗೆ ಇಷ್ಟನೇ ಆಗೋದಿಲ್ಲ. ಇಂತಹದೇ ಒಂದು ಪರಿಸ್ಥಿತಿ ಧನುಷ್ ಅವರಿಗೆ ಬಂದಿದೆ. ಹೌದು, ಈಗ ಬಿಗ್ ಬಾಸ್ ಮನೆಯಲ್ಲಿ ಪೇರೆಂಟ್ಸ್ ರೌಂಡ್ ಇದೆ. ರಾಶಿಕಾ ಶೆಟ್ಟಿ ಅವರ ತಮ್ಮ ತಾಯಿ ದೊಡ್ಡ ಮನೆಗೆ ಬಂದಿದ್ದು ರಾಶಿಕಾ ಜೊತೆ ಮಾತನಾಡಿದ್ದಾರೆ. ಮಗಳನ್ನು ಕೊಂಡಾಡಿದ್ದಾರೆ. ಒಂದಿಷ್ಟು ಸಮಯವನ್ನು ಕಳೆದಿದ್ದಾರೆ. ಈಗ ಧನುಷ್ ತಾಯಿ ಹೆಂಡತಿ ಕೂಡ ಬಂದಿದ್ದಾರೆ. ಧನುಷ್ ಅವರ ತಾಯಿ ಹಾಗೂ ಪತ್ನಿ ಕನ್ಫೆಷನ್ ರೂಮ್ನಲ್ಲಿದ್ದರು. ಅವರಲ್ಲಿ ಧನುಷ್ ಅವರು ಒಬ್ಬರನ್ನು ಆಯ್ಕೆ ಮಾಡಿಕೊಂಡರೆ ಅವರ ಜೊತೆ ಮಾತ್ರ ಮಾತನಾಡಬಹುದು. ಈ ಕಂಡೀಷನ್ ಕೇಳಿ ಧನುಷ್ ಗೌಡ, ಸಂಜನಾ ಹಾಗೂ ಧನುಷ್ ತಾಯಿ ಕೂಡ ಕಣ್ಣೀರನ್ನು ಹಾಕಿದ್ರು. ಈ ಪರಿಸ್ಥಿತಿ ಎಲ್ಲರಿಗೂ ಬೇಸರವನ್ನು ತಂದಿದೆ. ಅಂದು ಧನುಷ್ ಅವರಿಗೆ ಮನೆಯಿಂದ ಲೆಟರ್ ಕೂಡ ಸಿಕ್ಕಿರಲಿಲ್ಲ. ಧನುಷ್ ಅವರು ಯಾರ ಹೆಸರನ್ನು ಆಯ್ಕೆ ಮಾಡಿಕೊಳ್ತಾರೆ ಎಂಬ ಪ್ರಶ್ನೆ ಇದೆ. ಸದ್ಯ ವಾಹಿನಿಯು ಪ್ರೋಮೋವನ್ನು ರಿಲೀಸ್ ಮಾಡಿದ್ದು ಧನುಷ್ ಆಯ್ಕೆ ಯಾರಾಗಲಿದೆ ಎಂಬ ಕುತೂಹಲವಿದೆ. ಧನುಷ್ ಅವರ ಪತ್ನಿಯನ್ನು ಆಯ್ಕೆ ಮಾಡಿದರೆ ತಾಯಿಗೆ ಬೇಸರ ಆಗಬಹುದು, ತಾಯಿಯನ್ನು ಆಯ್ಕೆ ಮಾಡಿದರೆ ಪತ್ನಿಗೆ ಬೇಸರ ಕೂಡ ಆಗಬಹುದು. ಆದರೆ ಧನುಷ್ ಆಯ್ಕೆ ಏನು ಎಂದು ಕಾದು ನೋಡಬೇಕಿದೆ. ಇದು ಬಿಗ್ ಬಾಸ್ ನೀಡಿದ ಪರೀಕ್ಷೆ ಅಷ್ಟೇ. ಧನುಷ್ ಆಯ್ಕೆ ಮಾಡಿದ ಬಳಿಕ ಇಬ್ಬರನ್ನು ಭೇಟಿ ಮಾಡುವ ಅವಕಾಶ ನೀಡಲಾಗುವುದು. ಇನ್ನು ಈ ಪ್ರೋಮೋ ನೋಡಿ ವೀಕ್ಷಕರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ.